ತೆಂಕನಡಿಯೂರಿನಲ್ಲಿ ನಡೆದ ವೈಮಾನಿಕ ದಾಳಿಯ ಅಣಕು ಕಾರ್ಯಾಚರಣೆ ಆತಂಕದ ವಾತಾವರಣವನ್ನು ಸೃಷ್ಟಿಸಿತು. ಕಟ್ಟಡದ ಮೇಲೆ ಬಾಂಬ್ ದಾಳಿ ನಡೆದಂತೆಯೇ ಕೃತಕ ಹೊಗೆ ಹರಡಿಸಿ ಸೈರನ್ ಮೊಳಗಿಸಲಾಯಿತು. ಯಾರೂ ಸಹ ಗಾಬರಿಗೊಳ್ಳಬಾರದು. ಈ ಸಂದರ್ಭದಲ್ಲಿ ಎಲ್ಲ ಇಲಾಖೆಯವರು, ಅಗ್ನಿಶಾಮಕ ಇಲಾಖೆ, ಗೃಹ ರಕ್ಷಕ ದಳ, ಪೊಲೀಸ್ ಇಲಾಖೆ, ಕರಾವಳಿ ಕಾವಲು ಪಡೆ, ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಪೌರ ರಕ್ಷಣಾ ದಳ, ಲಯನ್ಸ್ ಕ್ಲಬ್, ರೆಡ್ ಕ್ರಾಸ್ ಘಟಕ, ಹಳೆ ವಿದ್ಯಾರ್ಥಿ ಸಂಘ, ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನ ಸ್ನಾತಕೋತ್ತರ ಅಧ್ಯಯನ ಕೇಂದ್ರ ತೆಂಕನಡಿಯೂರು ಎಲ್ಲರೂ ಸಹ ಜೊತೆಗೂಡಿ ಇವತ್ತು ಈ ಒಂದು ಗಾಯಾಳುಗಳನ್ನು ರಕ್ಷಿಸುವ ಕಾರ್ಯದಲ್ಲಿ ಅಗ್ನಿಶಾಮಕ ದಳ, ಆರೋಗ್ಯ ಇಲಾಖೆ ಹಾಗೂ ಪೊಲೀಸ್ ಸಿಬ್ಬಂದಿ ತೊಡಗಿಸಿಕೊಂಡ ದೃಶ್ಯಗಳು ನೈಜ ಘಟನೆಯನ್ನೇ ನೆನಪಿಸಿತು. ಈ ಒಂದು ವೈಮಾನಿಕ ದಾಳಿಯಿಂದ ಅಸ್ವಸ್ಥಗೊಂಡಂತ ಕ್ಯಾಜುಯಾಲಿಟಿಗಳನ್ನ, ಪ್ರಾಥಮಿಕ ಗಾಯಾಳುಗಳನ್ನ ಪ್ರಥಮ ಚಿಕಿತ್ಸೆ ಕೌಂಟರ್ನಲ್ಲಿ ಪ್ರಥಮ ಚಿಕಿತ್ಸೆಯನ್ನು ನೀಡಿ ಅಲ್ಲಿಂದ ಹೆಚ್ಚಿನ ಚಿಕಿತ್ಸೆಗಾಗಿ ಜಿಲ್ಲಾ ಆಸ್ಪತ್ರೆಗೆ ಸಾಗಿಸುವಂತ ವ್ಯವಸ್ಥೆ ಸಹ ಉಡುಪಿಯ ತೆಂಕನಡಿಯೂರು ಕಾಲೇಜು ಆವರಣದಲ್ಲಿ ನಡೆದ ಈ ಕಾರ್ಯಕ್ರಮದಲ್ಲಿ ಯುದ್ಧ ಅಥವಾ ತುರ್ತು ಪರಿಸ್ಥಿತಿಯಲ್ಲಿ ಸಾರ್ವಜನಿಕರು ಹೇಗೆ ಸುರಕ್ಷತಾ ಕ್ರಮ ಕೈಗೊಳ್ಳಬೇಕು ಎಂಬುದರ ಕುರಿತು ಜಾಗೃತಿ ಮೂಡಿಸಲಾಯಿತು. ವಿವಿಧ ಇಲಾಖೆಗಳು ಹಾಗೂ ಸಂಘಟನೆಗಳ ಸಹಯೋಗದಲ್ಲಿ ಈ ಅಣಕು ಪ್ರದರ್ಶನ ಆಯೋಜಿಸಲಾಗಿತ್ತು. ಹೆಚ್ಚು ಅನಾಹುತ ಸಂಭವಿಸಿ ನೋಡಿ ಕ್ಯಾಜುಯಾಲಿಟಿಯನ್ನ ಮೇಲೆಗಡೆಯಿಂದ ಲ್ಯಾಡರ್ ಮುಖಾಂತರ, ಸ್ಟ್ರೆಚರ್ ಮುಖಾಂತರ ಗೃಹರಕ್ಷಕ ದಳದವರು ಕೆಳಗಡೆ ಇಳಿಸುವಂತಹ ಕಾರ್ಯಕ್ರಮ. ಅಗ್ನಿಶಾಮಕ ಸಿಬ್ಬಂದಿಗಳು ಸಹ